ಗಣೇಶ ಹಬ್ಬಕ್ಕೆ ಇನ್ನೇನು ಸರಿಸುಮಾರು 20 ದಿನಗಳಷ್ಟೇ ಬಾಕಿ ಇರುವಂಥದ್ದು. ಈಗ ಆಲ್ರೆಡಿ ಗಣೇಶ ಹಬ್ಬದ ವೈಬ್ಸ್ ಬೆಂಗಳೂರಲ್ಲಿ ಶುರುವಾಗಿದೆ. ಗಣೇಶ ಹಬ್ಬಕ್ಕೆ ಬೇಕಾದಂತಹ ತಯಾರಿಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಗಣೇಶನ ಮೂರ್ತಿಗಳು ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಬಂದಿದ್ದು, ಗಣೇಶನ ಮೂರ್ತಿ ತಗೊಳ್ಳೋದಕ್ಕೆ ಜನನೂ ಕೂಡ ಅಷ್ಟೇ ಉತ್ಸುಕರಾಗಿ ಮಾರುಕಟ್ಟೆಗೆ ಬರ್ತಾ ಇದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಒಂದೊಂದು ಗಣೇಶನೂ ಕೂಡ ಎಷ್ಟು ಸುಂದರವಾಗಿದೆ ಅಂತ ಹೇಳಿ, ಒಂದೊಂದು ಕೂಡ ಡಿಫ್ರೆಂಟ್ ಕಾನ್ಸೆಪ್ಟ್ನಲ್ಲಿ ಮಾಡಿರುವಂತಹ ಗಣೇಶ. ಅಂದರೆ ಪುಟ್ಟ ಗಣೇಶ, ಅಂದರೆ 1 ಅಡಿ ಗಣೇಶನಿಂದ ಹಿಡಿದು 10 ಅಡಿ ಗಣೇಶನವರೆಗೂ ಕೂಡ ಮಾರಾಟ ಆಗ್ತಾ ಇದೆ. ಒಬ್ಬೊಬ್ಬರು ಕೂಡ ಒಂದೊಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕೂರಿಸ್ಬೇಕು ಅಂತ ಇರುತ್ತೆ. ಹೀಗಾಗಿ ಆ ಒಂದು ಕಾನ್ಸೆಪ್ಟ್ಗೆ ತಕ್ಕಂತೆ ಈಗ ಆಲ್ರೆಡಿ ಮಾರ್ಕೆಟಲ್ಲೆಲ್ಲವೂ ಕೂಡ ಗಣೇಶನ ಮೂರ್ತಿಗಳು ಬಂದಿರುವಂಥದ್ದು. ನೀವೇ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಗಣೇಶ ಅಂತ ಹೇಳಿ. ಹಾಗೆ ಏನು ಸಾಮಾನ್ಯವಾಗಿ ಗಣೇಶ ಅಂತ ಹೇಳಿದ್ರೆ ಸೊಂಡ್ಲನ್ನ ಹೊಂದಿರುವಂತಹ ಒಂದು ಆಕೃತಿ, ಬಟ್ ಅದೇ ಸೊಂಡ್ಲಿನ ಜೊತೆಗೆ ಬೇರೆ ಬೇರೆ ಅಂದರೆ ಬ್ರಹ್ಮ ವಿಷ್ಣು ಶಿವನ ಜೊತೆಗೆ ಇರುವಂತಹ ಗಣೇಶ ಆಗಿರಬಹುದು, ಹಾಗೆ ಕುರಿಯನ್ನ ಕಾಯುವಂತಹ ಗಣೇಶ ಆಗಿರ್ಬೋದು, ಎಲ್ಲವೂ ಕೂಡ ಒಂದೊಂದು ಕೂಡ ಬಹಳಷ್ಟು ಡಿಫ್ರೆನ್ಸ್ ಆಗಿದೆ. ಯಾಕಂತ ಹೇಳಿದ್ರೆ ಗಣೇಶ ಅಂತ ಹೇಳಿದ್ರೆ ನಮ್ಮ ಜೊತೆ ಇರುವಂಥದ್ದು, ಅಂದರೆ ಏನೇ ಆದರೂ ಕೂಡ, ಏನೇ ಕಷ್ಟ ಬಂದರೂ ಕೂಡ ಫಸ್ಟು ನೆನಪಾಗೋದು ಎಲ್ಲರಿಗೂ ಕೂಡ ಗಣೇಶ. ಸೊ ಗಣೇಶನು ಕೂಡ ನಮ್ಮ ಜೊತೆಲಿ ಸದಾ ಇರ್ತಾನೆ ಅಂತ ಹೇಳಿ ಸಾಮಾನ್ಯರ ರೀತಿಯಲ್ಲಿ ಗಣೇಶನನ್ನು ಬಿಂಬಿಸುವಂತಹ ಪ್ರಯತ್ನಗಳು ಕೂಡ ಇಲ್ಲಿ ಆಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಒಂದೊಂದು ಗಣೇಶನ ಮೇಲೆ ಮಾಡಿರುವಂತಹ ಸ್ಟೋನ್ ವರ್ಕ್ಗಳು ಎಷ್ಟು ಡಿಫ್ರೆನ್ಸ್ ಆಗಿದೆ, ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳಿ. ಒಂದಕ್ಕಿಂತ ಒಂದು ವಿಭಿನ್ನವಾಗಿರುವಂತಹ ಗಣೇಶ. ನೀವು ನೋಡ್ತಾ ಇರ್ಬೋದು, ಏನು ಕುದುರೆ ಮೇಲೆ ಕೂತಿರುವಂತಹ ಗಣೇಶ. ಅಂದರೆ ಸಾಮಾನ್ಯವಾಗಿ ಗಣೇಶನ ವಾಹನ ಅಂತ ಹೇಳಿದ್ರೆ ಇಲಿ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರುವಂಥದ್ದು. ಹಾಗೆ ಮೂಷಿಕನ್ನ ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಗಣೇಶನನ್ನು ನೀವು ನೋಡ್ತಾ ಇರ್ಬೋದು, ಕುದುರೆ ಮೇಲೆ ಕೂತಿರುವಂಥ ಗಣೇಶ ಆಗಿರಬಹುದು, ಕುರಿ ಕಾಯುವಂಥ ಗಣೇಶ ಆಗಿರ್ಬೋದು, ನಂದಿ ಮೇಲೆ ಕುಳಿತಿರುವಂಥ ಗಣೇಶ, ಒಂದೊಂದು ಕೂಡ ಬಹಳ ವಿಶೇಷವಾಗಿದೆ. ಕೇವಲ ಪುಟ್ಟ ಗಣೇಶ ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಗಣೇಶನಿಗೂ ಕೂಡ ಸಾಕಷ್ಟು ಡಿಮ್ಯಾಂಡ್ಗಳು ಉಂಟಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಗಣೇಶ ಬಿಲ್ಲು ಬಾಣವನ್ನು ಕೂಡ ಹಿಡ್ಕೊಂಡು ಕುಳಿತಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಬಿಲ್ಲು ಬಾಣ ಅಂತ ಹೇಳಿದ್ರೆ ನಾವು ಏನು ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ನೋಡಿರ್ತೀವಿ, ರಾಮ ಅಥವಾ ದುರ್ಯೋಧನ, ದುಶ್ಯಾಸನ ಇವರೆಲ್ಲರೂ ಕೂಡ ಬಿಲ್ಲು ಬಾಣವನ್ನು ಹಿಡ್ಕೊಂಡು ಕುಳಿತಿರ್ತಾರೆ. ಆದರೆ ಇಲ್ಲಿ ಗಣೇಶನು ಕೂಡ ಬಿಲ್ಲು ಬಾಣವನ್ನು ಹಿಡ್ಕೊಂಡು ಕೂತಿರೋದನ್ನು ಕೂಡ ನೀವು ನೋಡ್ಬೋದು. ಅದ್ರ ಜೊತೆಗೆ ಬೆಂಗಳೂರಿನ ಫೇಮಸ್ ಕರಗ, ಅಂದರೆ ಬೆಂಗಳೂರು ಕರಗ ಅಂತ ಹೇಳಿದರೆ ವಿಶ್ವದಾದ್ಯಂತ ಫೇಮಸ್. ಆ ಒಂದು ಬೆಂಗಳೂರಿನ ಕರಗದ ರೀತಿಯಲ್ಲಿರುವಂತಹ ಗಣೇಶನ ಆಕೃತಿಯನ್ನು ಕೂಡ ನೀವು ನೋಡ್ಬೋದು. ಬಹಳ ವಿಶೇಷವಾಗಿದೆ. ಏನು ದ್ರೌಪದಮ್ಮನ ಕರಗವನ್ನು ನೀವು ಗಣೇಶನಲ್ಲಿ ನೋಡುವಂತಹ ಒಂದು ವಿಶಿಷ್ಟ ಪ್ರಯತ್ನ, ಹಾಗೆ ವಿಶಿಷ್ಟ ರೀತಿಯಲ್ಲಿ ಇಲ್ಲಿ ಕಲಾವಿದರು ಮಾಡಿರುವಂಥದ್ದು. ಅಂದರೆ ಕಲಾವಿದರ ಕೈಚಳಕವನ್ನು ನೀವು ನೋಡ್ಬೋದು. ಹಾಗೆ ಅವರ ಏನು ಕಾನ್ಸೆಪ್ಟ್ ಥಿಂಕ್ ಮಾಡುವ ರೀತಿಯನ್ನು ಕೂಡ ಇಲ್ಲಿ ತಿಳ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಇಷ್ಟೆಲ್ಲ ಕಾನ್ಸೆಪ್ಟ್ಗಳು ಹೊಳೆಯೋದು ಬಹಳಷ್ಟು ಕಷ್ಟ. ಯಾವ ರೀತಿಯಲ್ಲಿ ಮಾಡಬೇಕು ಏನು ಗಣೇಶನ, ಅಂದರೆ ಜನರಿಗೆ ಅಟ್ರಾಕ್ಟ್ ಆಗಬೇಕು, ಡಿಫ್ರೆಂಟ್ ಕಾನ್ಸೆಪ್ಟ್ ಇರಬೇಕು ಅನ್ನೋದು ಪ್ರತಿಯೊಬ್ಬ ಮಾರಾಟಗಾರನ ಕನಸಾಗಿರುತ್ತೆ. ಅದೇ ರೀತಿಯಲ್ಲಿ ಒಂದೊಂದು ಗಣೇಶನು ಕೂಡ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿದೆ. ನೀವು ನೋಡಿದ್ರೆ ಇಲ್ಲಿ ಕೇವಲ ಒಂದು ರೀತಿಯ ಕಾನ್ಸೆಪ್ಟ್ ಅಲ್ಲ, 10 ಹಲವು ರೀತಿಯ ಕಾನ್ಸೆಪ್ಟ್ನ ಗಣೇಶಗಳು ಇಲ್ಲಿ ಮಾರಾಟ ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಈ ಬಾರಿಯ ಏನು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಆಯಿತು. ಎಲ್ಲರೂ ಕೂಡ ಸಾಮಾನ್ಯವಾಗಿ ಅಯೋಧ್ಯೆಯ ರಾಮ ಮಂದಿರದ ರೀತಿಯಲ್ಲಿರುವಂತಹ ಗಣೇಶನನ್ನು ಎಲ್ಲರೂ ಕೂಡ ಕೂಡಿಸುವಂತಹ ಆಸೆ ಇರುತ್ತೆ. ಅದೇ ರೀತಿಯಲ್ಲಿ ನೀವು ಇಲ್ಲಿ ನೋಡ್ಬೋದು, ರಾಮಲಲ್ಲನ ಆಕೃತಿಯಲ್ಲಿ ಇರುವಂತಹ ಗಣೇಶನ ಮೂರ್ತಿ. ಏನು ಅಯೋಧ್ಯೆಯಲ್ಲಿ ರಾಮಲಲ್ಲನ ಆಕೃತಿ ಇದೆ, ಅದೇ ರೀತಿಯಲ್ಲಿ ಇಲ್ಲಿ ಗಣೇಶನ ಆಕೃತಿ ಇರುವಂಥದ್ದು. ಅಂದರೆ ಈ ಬಾರಿ ಅತಿ ಹೆಚ್ಚಿನ ಜನರು ಎಲ್ಲರೂ ಕೂಡ ಅಂದ್ಕೊಳ್ಳೋದು ರಾಮಲಲ್ಲನ ಕಾನ್ಸೆಪ್ಟಲ್ಲಿ ಗಣೇಶನ ಕೂಡಿಸ್ಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಇಲ್ಲಿ ರಾಮಲಲ್ಲ ರೀತಿಯಲ್ಲಿರುವಂತಹ ಗಣೇಶನ ಆಕೃತಿಗಳು, ಹಾಗೆ ಅತಿ ಹೆಚ್ಚುವಾಗಿ ಡಿಮ್ಯಾಂಡ್ನಲ್ಲಿರುವಂತಹ ಗಣೇಶನ ಆಕೃತಿ ಇದು. ಸೊ ಒಂದೊಂದು ಕೂಡ ಎಷ್ಟು ಡಿಫ್ರೆನ್ಸ್ ಆಗಿದೆ ಅನ್ನೋದು ಕೂಡ ನೀವು ನೋಡ್ಬೋದು, ಬಹಳ ವಿಶೇಷವಾಗಿ. ಅದ್ರ ಜೊತೆಗೆ ಕೇವಲ ಗಣೇಶ ಅಷ್ಟೇ ಅಲ್ಲದೆ ಗೌರಿಯ ಆಕೃತಿಯಲ್ಲೂ ಕೂಡ ತುಂಬಷ್ಟು ವೆರೈಟಿಗಳು ಬಂದಿದೆ. ಸಾಮಾನ್ಯವಾಗಿ ಗೌರಿಯನ್ನು ಒಂದು ಪುಟ್ಟ ಆಕಾರದಲ್ಲಿ ಕೂರಿಸಿರ್ತಾರೆ, ಆದರೆ ಇಲ್ಲಿ ಒಂದು ಕಡೆ ಏನು ಶಿವನ ಆಕೃತಿಯಲ್ಲಿರುವಂತಹ ಗಣೇಶ. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏನು ಒಂದು ರಾಣಿಯ ರೀತಿಯಲ್ಲಿ ಏನು ಗೌರಿ ಒಂದು ಸಿಂಹಾಸನದ ಮೇಲೆ ಕುಳಿತಿರುವಂಥದ್ದು. ಸಾಮಾನ್ಯವಾಗಿ ಗೌರಿನ ನಾವು ಯಾವ ರೀತಿಯಲ್ಲೂ ಕೂಡ ಯಾವೊಂದು ಶಾಪ್ನಲ್ಲೂ ಕೂಡ ಈ ರೀತಿಯಲ್ಲಿ ನೋಡಿರೋದಿಲ್ಲ. ಬಟ್ ನೀವು ನೋಡ್ಬೋದು, ಒಂದು ರಾಣಿಯ ಆಕೃತಿಯಲ್ಲಿ ಗೌರಿಯ ಪ್ರತಿಬಿಂಬನ ಇಲ್ಲಿ ಮಾರಾಟ ಮಾಡ್ತಾ ಇರುವಂಥದ್ದು ಬಹಳ ವಿಶೇಷವಾಗಿದೆ. ಅದರ ಜೊತೆಗೆ ಅದರ ಮೇಲ್ಭಾಗದಲ್ಲೂ ಕೂಡ ನೀವು ನೋಡ್ಬೋದು ಅಪ್ಪನ ಆಕೃತಿಯಲ್ಲಿ ಗಣೇಶ, ಅಂದರೆ ಕೊರಳಿನಲ್ಲಿ ನಾಗರ ಹಾವು. ಹಾಗೆ ಏನು ಸಾಮಾನ್ಯವಾಗಿ ಶಿವ ಅಂತ ಹೇಳಿದ್ರೆ ಒಬ್ಬ ಏನು ಸ್ಮಶಾನವನ್ನು ಕಾಯುವಂತಹ ವ್ಯಕ್ತಿ, ಆತನ ರೂಪದಲ್ಲಿ ಇರುವಂಥದ್ದು, ಅಂದರೆ ತಂದೆಯ ರೂಪವನ್ನು ಹೊಂದಿರುವಂತಹ ಗಣೇಶನ ಆಕೃತಿಗೂ ಕೂಡ ಸಖತ್ ಬೇಡಿಕೆ ಇರುವಂಥದ್ದು. ಒಂದೊಂದು ಕೂಡ ಬಹಳ ವಿಶೇಷವಾಗಿದೆ. ನೀವು ಈ ಒಂದು ಏನು ಯಶವಂತಪುರದಲ್ಲಿ ಈ ಒಂದು ಶಾಪ್ ಇದೆ, ಈ ಒಂದು ಶಾಪಿಗೆ ಬಂದರೆ ನಿಮಗೆ ಸಾಕಷ್ಟು
ರೀತಿಯ ವೆರೈಟಿಯ ಗಣೇಶಗಳು ಕೂಡ ಸಿಗುತ್ತೆ. ಹಾಗೆ ಈಗ ಆಲ್ರೆಡಿ ಗಣೇಶ ಹಬ್ಬಕ್ಕೆ ಇನ್ನು ಸರಿಸುಮಾರು 20 ದಿನ ಇರೋದ್ರಿಂದ ಈಗ ಆಲ್ರೆಡಿ ಬುಕ್ಕಿಂಗ್ಗಳು ಶುರುವಾಗಿರೋದ್ರಿಂದ ಒಂದು ಕಡೆ ಏನು ವ್ಯಾಪಾರಸ್ಥರಿಗೂ ಕೂಡ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಲಾಭಗಳನ್ನು ಕೂಡ ವ್ಯಾಪಾರಸ್ಥರು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಡಿಫ್ರೆಂಟ್ ಕಾನ್ಸೆಪ್ಟ್ನಲ್ಲಿ ಗಣೇಶನ ಕೂರಿಸ್ಬೇಕು ಅನ್ನೋದು ಇರುತ್ತೆ. ಸೊ ಪಕ್ಕದ ಏರಿಯಾಗಿಂತ ನಮ್ಮ ಏರಿಯಾದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಗಣೇಶ ಕೂರಿಸ್ಬೇಕು, ಅದಕ್ಕಿಂತ ಎತ್ತರವಾಗಿರುವಂತಹ ಗಣೇಶ ಕೂರಿಸ್ಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಅದೇ ರೀತಿಯಲ್ಲಿ ಅವರ ಕನಸಿಗೆ ತಕ್ಕಂತೆ ಈ ಬಾರಿ ಮಾರುಕಟ್ಟೆಯಲ್ಲಿ ಗಣೇಶನ ಮೂರ್ತಿಗಳು ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.